ವ್ಯಾಪಾರಸ್ಥ ಶ್ರೀಮಂತರು ಅಂದಾಗ ಎಷ್ಟು ಬೆಳೆ ತುಂಬಿ ನಿಂತರೂ ಒಂದು ಬಿಡಿಗಾಸಿಲ್ಲ ಈ ರೈತನ ಕೈಯಲ್ಲಿ. ಇರ್ಬೋದು ರೀ, ಮನೆ ಖರ್ಚು ಅದಲ್ಲದೆ ಎಣ್ಣೆ ಬೀಜ ಗೊಬ್ಬರ ಇವೆಲ್ಲ ಖರ್ಚಿನ ಪರಿಸ್ಥಿತಿಯ ಒತ್ತಡವೇ ಉದ್ಭವಿಸಿ ನಿಂತಾಗ ಇದ್ರೂ ಇರ್ಬೋದು. ಈ ಸಲ ಮಾಲಿನಲ್ಲಾದ್ರೂ ನಾವು ಹಣವನ್ನು ಸಂಪಾದಿಸಿದ್ರಾಯ್ತ್ರಿ. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ದುಡಿಯುವ ಈ ಶರೀರ ಮಣ್ಣಿನಿಂದಲೇ ಚಿನ್ನವಾಗಬೇಕು ಗಂಗಾ. ಅದರಂತೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ದುಡಿತವೇ ದುಡ್ಡಿನ ತಾಯಿ. ಈ ಸಲ ತುಂಬಿ ನಿಂತಿರುವ ಬೆಳೆ ರೈತನ ಕೊಳೆ ಕಳೆಯುವುದರಲ್ಲಿ ಸಂದೇಹವೇ ಇಲ್ಲ ಗಂಗಾ, ಸಂದೇಹವೇ ಇಲ್ಲ. ಇದರಲ್ಲಿಯೇ ತಮ್ಮನ ಮದುವೆ ಕಾರ್ಯ ಮುಗಿಸಿ ಬಿಡೋಣ. ಹೌದು ರೀ, ತಂದೆ ತಾಯಿ ಇಲ್ಲದೆ ತಬ್ಬಲಿ ಆಗಿರುವ ನನ್ನ ಮೈದುನರ ಜವಾಬ್ದಾರಿ ನಮಗಿದೆ ಅಂದಾಗ ನಾವು ಅದನ್ನು ನಿಭಾಯಿಸಬೇಕಲ್ವೇಲ್ರಿ? ಅಲ್ಲ ರೀ, 25 ವಯಸ್ಸು ಮುಗಿದು 26ನೇ ವಯಸ್ಸಿಗೆ ಕಾಲ ಇಡ್ತಾ ಇರೋ ನನ್ನ ಗಂಡುಗಲಿ ಮೈದುನ ಅವನು ಇಂದು ಕುಸ್ತಿ ಪಟು ರೀ. ನೋಡ್ರಿ, ಯಾವಾಗ ನೋಡಿದ್ರು ಕುಸ್ತಿ ಕಬಡ್ಡಿ ಅಂತ ಊರೂರು ತಿರುಗ್ತಾ ಇರ್ತಾನೆ. ಹೀಗಾದ್ರೆ ಮನೆ ಪರಿಸ್ಥಿತಿ ಹೇಗ್ರಿ? ಆದಷ್ಟು ಬೇಗ ಅವನಿಗೊಂದು ಮದುವೆ ಮಾಡಿ ಮನೆ ದಾರಿ ಹಿಡಿಸಿದ್ರಾಯ್ತು ರೀ. ಅಣ್ಣ ಅತ್ತಿಗೆ. ಓ ಶಕ್ತಿ, ಈಗ ಬಂದೇನಪ್ಪ. ಹೌದಣ್ಣ, ಈಗಲೇ ಬಂದೆ. ಏನಪ್ಪ ಮೈದುನ, ಏನೋ ಇದು ನಿನ್ನ ಆಟ? ಅಲ್ಲಪ್ಪ, ಕುಸ್ತಿ ಕಬಡ್ಡಿ ಅಂತ ವಾರನ್ ಗಂಟ್ಲೆ ಮನೆ ಬಿಟ್ಟು ಸುತ್ತಾಡ್ಕೊತ ಹೋದ್ರೆ ಇಲ್ಲಿ ಮನೆ ನೋಡ್ಕೊಳ್ಳೋರು ಯಾರಪ್ಪ? ಏನೋ ಇದು, ನೀನ್ ಇದೇ ರೀತಿ ಕುಸ್ತಿ ಕಬಡ್ಡಿ ಅಂತ ತಿರುಗ್ತಾ ಹೋದ್ರೆ ಹೆಂಗಂತೀನಿ ಅಂತ ತಪ್ಪು ದಾರಿ ಹಿಡಿಯಲಾರನ ಮಾಯಿ ನಿನ್ನ ಮೈದುನ. 1 ವಾರ ಗಂಟ್ಲೆ ಮನೆ ಬಿಟ್ಟು ತಿರುಗಿದರೂ ನನ್ನ ಹೃದಯ ಮಂದಿರದಲ್ಲಿ ನಿಮ್ಮಿಬ್ಬರನ್ನು ಇರಿಸಿಕೊಂಡು ಹೋದ ವಾರ ತುಳಸಿಗೇರಿ ಮಾರುತೇಶ್ವರನಲ್ಲಿ ಏರ್ಪಡಿಸಿದ ಕುಸ್ತಿ ಪಂದ್ಯಾವಳಿಯಲ್ಲಿ ಇಡೀ ಕಣಕ್ಕೆ ಶೆಡ್ಡು ಬಾರಿಸಿ ಪ್ರಥಮ ಸ್ಥಾನ ಪಡೆದು ಕಡೆ ಕಿತ್ತು ತಂದಿದ್ದೇನನ್ನ ನೋಡಿಲ್ಲಿ. ಶಕ್ತಿ, ಬಹಳ ಸಂತೋಷವಾಯಿತು. ನಿನಗೆ ಅನ್ನ ನೆನೆಸಿಕೊಂಡ ನನ್ನ ಜನ್ಮ ಸಾರ್ಥಕವಾಯಿತು. ಮೈದುನ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತೆ ಹೊರತು ಇಲ್ಲಿ ಹುಟ್ಟೋದಿಲ್ಲ ಶಕ್ತಿ. ನೋಡಪ್ಪ, ಕಲಿಯುಗದ ಕರ್ಣ, ಕಟಾರಿ ವೀರ, ಗಂಡುಗಲಿ ರೈತ ನೆನೆಸಿಕೊಂಡಿರುವ ನಿಮ್ಮ ತಂದೆಯವರ ಕೀರ್ತಿನ ನೀನು ಉಳಿಸಿದುಕೊಂಡೆಪ್ಪ. ಆದ್ರೂ ನಿನ್ನ ಅದಕ್ಕೆ ಒಂದು ಮಾತು ಹೇಳ್ತಾಳೆ, ಅದನ್ನ ನಡೆಸ್ಕೊಡ್ತೀಯನಪ್ಪ. ಯಾವತ್ತು ಸತ್ಯ ನ್ಯಾಯ ಧರ್ಮಕ್ಕೆ ತಲೆ ತಗ್ಗಿಸ್ಬೇಕೆ ಹೊರತು ಸಂಪತ್ತಿಗೆ ಸ್ವಾರ್ಥಕ್ಕೆ ತಲೆ ತಗ್ಗಿಸ್ಬೇಡಪ್ಪ. ಅಷ್ಟೇ ಅಲ್ಲ ತಮ್ಮ, ಭೂತಾಯಿಯ ಒಡಲಿಗೆ ಜನಿಸಿ ಗಂಡು ಎನಿಸಿಕೊಂಡ ನಾವು ನ್ಯಾಯಕ್ಕಾಗಿ ರಕ್ತ ಹರಿಯಲಿ, ಭೂತಾಯಿಯ ಸೇವೆಗಾಗಿ ದೇಹ ಬೀಳಲಿ, ಭಾರತದಲ್ಲಿ ಕನ್ನಡ ನಾರಿಯರ ಮಾನ ರಕ್ಷಣೆಗಾಗಿ ಪ್ರಾಣ ಹೋಗಲಿ. ಸತ್ಯವನ್ನೆಂದಿಗೂ ಕೈ ಬಿಡಬೇಡ, ಪರಸ್ತ್ರೀ ಹೆಣ್ಣನ್ನು ಕಣ್ಣೆತ್ತಿ ನೋಡಬೇಡ. ಭೂತಾಯಿಯ ಮಗನಾಗಿ ದುಡಿಯುವುದು ಮಾತ್ರ ನೀ ಮರೆಯಬೇಡ ತಮ್ಮ, ಮರೆಯಬೇಡ. ಸತ್ಯವಾಗಿಯೂ ನಿಮ್ಮ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾನನ್ನ, ಚಾಚು ತಪ್ಪದೆ ಪಾಲಿಸ್ತೀನಿ. ಶ್ರೀಮಂತ ವ್ಯಾಪಾರಸ್ಥರಿಗೆ ಸಿಂಹ ಸ್ವಪ್ನವಾಗಿ ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಮೆರೆಯುವ ರೌಡಿ ಗುಂಡಾಗಳ ಎದೆ ತಟ್ಟಿ ನಿಂತು ಸತ್ಯದ ಸರಿ ಮಾರ್ಗವನ್ನೇ ನನ್ನ ಎದೆಗೆ ಅಂಟಿಸಿಕೊಂಡು ಈ ನಾಡನ್ನು ಉಳಿಸುವ ಈ ಭೂತಾಯಿಗಾಗಿ ದುಡಿವೆ, ಈ ಭೂತಾಯಿಯ ಮಗನಾಗಿಯೇ ಮಡೆಯುವೆ. ಅಂದಾಗ ತಮ್ಮ, ರೈತನಾಗಿ ಹುಟ್ಟಿದ್ದಕ್ಕೂ ಜನ್ಮ ಸಾರ್ಥಕವಾಗುತ್ತದೆ. ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನಾಗಬೇಕು ವಿನಃ ಮತ್ತೊಬ್ಬರನ್ನು ಜಬರ್ದಸ್ತ್ ಮಾಡಿ ದಬಾಯಿಸುವ ಅಧಿಕಾರಸ್ಥನಾಗಬಾರದು. ಇನ್ನೊಬ್ಬರ ಕಾಲ್ ಕೆಳಗೆ ನಿಂತು ಕೈ ಒಡ್ಡಿ ಬೇಡುವುದಕ್ಕಿಂತ 10 ಜನಗಳಿಗೆ ತುತ್ತು ಅನ್ನ ಹಾಕುವ ಅನ್ನದಾತನಾಗಬೇಕು. ನಿಜ ತಾನೇ? ನಿಜ ಅಣ್ಣ, ನಿಜ. ಆ ಶಕ್ತಿ, ನಿನ್ನ ನೌಕರಿ ವಿಷಯವೇನಾಯ್ತು? ನನಗಂತರೂ ನೌಕರಿ ಸಿಗಲಿಲ್ಲಣ್ಣ. ಆದರೆ ನನ್ನ ಆತ್ಮೀಯ ಸ್ನೇಹಿತನಿಗೆ ನೌಕರಿ ಸಿಕ್ಕಿದೆ. ಆ ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಮನೆಗೆ ಇಂದು ಬರುತ್ತಿದ್ದಾನೆ. ಶಕ್ತಿ, ಬಾ ರವಿ, ಈಗ ಬಂದ್ಯಾ? ಹೌದು ಶಕ್ತಿ, ಈಗ ತಾನೇ ಬಂದೆ. ಹಾಂ, ಆರಾಮಿದ್ಯಾ ತಾನೇ? ಆರಾಮಿದ್ದೆ, ನೀನು? ನಾವು ಆರಾಮಿದ್ದೇವೆ. ಹಾಂ ರವಿ, ಇವರು ನನ್ನ ಇವರು ನನ್ನ ಅತ್ತಿಗೆ. ಅಣ್ಣ ಅತ್ತಿಗೆ ಆಶೀರ್ವದಿಸಿ. ತೆಗೆದುಕೊಳ್ಳಿ ಸ್ವೀಟ್. ರವಿ, ನಿನಗೆ ನೌಕರಿ ಸಿಕ್ಕ ವಿಷಯ ಕೇಳಿ ನಮಗೆ ತುಂಬ ಸಂತೋಷವಾಯಿತು. ಈಗ ನೀನು ಕಾನೂನು ಕಾಪಾಡುವ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು. ಶ್ರೀಮಂತರ ದರ್ಪವನ್ನು ಮಟ್ಟ ಹಾಕಿ ನ್ಯಾಯಕ್ಕಾಗಿ ದುಡಿದು ಭೂತಾಯಿಯ ಮಗನಾಗಿ ದುಡಿ. ನಿಮಗಿಬ್ಬರಿಗೂ ಒಂದು ಕಿವಿ ಮಾತು, ನಂಬಿ ತಿಳಿಯಿರಿ ಭೂತಾಯಿಯ ಮರ್ಮವನ್ನು. ಆಯ್ತಣ್ಣ, ಆಯ್ತು. ಹಾಂ ಅಣ್ಣ,
ಈ ನನ್ನ ಸ್ನೇಹಿತನಿಗೆ ಸಿಕ್ಕ ನೌಕರಿ ಸಂತೋಷದಲ್ಲಿ ನಾವೆಲ್ಲರೂ ಸೇರಿ ಆನಂದದಿಂದ ಹಾಡಿ ನಲಿಯೋಣ ಬನ್ನಿ. ಮೈದುನ ನೀನು ಕೇಳೋದು ಹೆಚ್ಚ ನಾನು ಹಾಡೋದು ಹೆಚ್ಚ ನಿಂಗೆ ಅಲ್ರಪ್ಪ. ಜೇನಿನ ಗೂಡು ನಾವೆಲ್ಲ